ಗೌರಿಯ ತ್ರಿಜಗಧರ್ಜಿತ ಚಾರುಚರಣಂ ಭುಜಯೇ ಪಾವನಮೂರ್ತಿ ಪದ್ಮಚ ಮುಖ್ಯ ಸ್ವರೂಪ ಪೂಜ್ಯೇ ಭಜಕರ ಸಂಗರಹಣೆ ಸುಜನ ವಜ್ರ ಸುಸೇವಿತೆ ಮಹಿಷಾಸುರಮರ್ದಿನಿ ಭುಜಗಭೂಷಣ ನರಸಿ ಕೊಡು ಕಾರುಣ್ಯದಲ್ಲಿ ಮತಿಯ. ನಮಸ್ಕಾರ. ಭಕ್ತಿ ನಮನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕನ್ನಡ ಕಾವ್ಯ ಪರಂಪರೆಯಲ್ಲಿ ಅಳಿಸಲಾಗದ ಮುದ್ರೆ ಒತ್ತಿದ ಮಹಾಕವಿ ಕುಮಾರವ್ಯಾಸರು. ಅವರು ಬರೆದಂತಹ ಕರ್ನಾಟಕ ಭಾರತ ಕಥಾಮಂಜರಿ ಲೋಕಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾವು ಇಂದು ಮಾತನಾಡುತ್ತಿರುವ ಈ ಕೃತಿ ಆದಿಪಂಚಕ, ಮೊದಲನೆಯ ಸಂಪುಟ. ಈ ಆದಿಪಂಚಕ ಮಹಾಭಾರತದಿಂದ ತಗೊಂಡಿರುವುದು. ಇದು 10 ಪರ್ವಗಳಲ್ಲಿ ಬರೆದಿದ್ದಾರೆ. ಅದರಲ್ಲಿ ಮೊದಲು 5 ಪರ್ವಗಳು ಆದಿಪರ್ವ, ಸಭಾಪರ್ವ, ಅರಣ್ಯ ಪರ್ವ, ವಿರಾಟ ಪರ್ವ ಹಾಗೂ ಉದ್ಯೋಗ ಪರ್ವ. ಒಟ್ಟಾಗಿ ಆದಿಪಂಚಕ, ಆದಿ ಎಂದರೆ 5 ಎಂದು ಕರೆಯಲಾಗುತ್ತದೆ. ಕುಮಾರವ್ಯಾಸ ಅಥವಾ ಗದುಗಿನ ನಾರಣಪ್ಪ ಕೇವಲ ಒಬ್ಬ ಕವಿಯಲ್ಲ, ಆತ ದಾರ್ಶನಿಕ. ಗದಗಿನ ವೀರನಾರಾಯಣ ಸ್ವಾಮಿ ದೇವಸ್ಥಾನದ ಕಂಬದ ಬಳಿ ಕುಳಿತು ಮೈಮೇಲೆ ದೈವದ ಶಕ್ತಿ ಆವರಿಸಿದಂತೆ ಇವರು ಕಾವ್ಯವನ್ನು ರಚಿಸುತ್ತಿದ್ದರು. ಇವರಿಗೆ ರೂಪಕ ಚಕ್ರವರ್ತಿ ಸಾಮ್ರಾಜ್ಯ ಎಂದು ಬಿರುದಿದೆ. ಅಂದರೆ ಕಣ್ಣಿಗೆ ಕಾಣದ ಭಾವನೆಗಳನ್ನು ಮೆಟಾಫರ್ಸ್ ಅಂದರೆ ಹೋಲಿಕೆಗಳ ಮುಖಾಂತರ ತಿಳಿಸಲಾಗುತ್ತದೆ. ನಮ್ಮ ಕಣ್ಣ ಮುಂದೆ ಭಾವನೆಗಳನ್ನು ನಿಲ್ಲಿಸುವಂತಹ ಶಕ್ತಿ ಇವರಿಗಿದೆ. ಈ ಕಾವ್ಯದ ಅಥವಾ ಆದಿಪರ್ವದ ಉದ್ದೇಶ ಅಂದರೆ ನಾವು ಪರ್ಪಸ್ ಏನಂತ ಕರಿತೀವಿ. ಇದರ ಹಿಂದಿನ ಉದ್ದೇಶ ನೀವು ಕೇಳಬಹುದು, ಈ ಆದಿಪರ್ವವನ್ನು ಯಾಕೆ ಓದಬೇಕು ಅಥವಾ ಯಾಕೆ ತಿಳಿದುಕೊಳ್ಳಬೇಕು ಎಂಬ ಪ್ರಶ್ನೆ ನಮಗೆ ಉಂಟಾಗುತ್ತದೆ. ಅಂದರೆ ಇಲ್ಲಿ ನಮಗೆ ಕುಮಾರವ್ಯಾಸರೇ ಸ್ವತಃ ಉತ್ತರ ನೀಡಿದ್ದಾರೆ. ಅದೇನೆಂದರೆ ಧರ್ಮದ ಅರಿವು. ಬದುಕಿನಲ್ಲಿ ಯಾವುದು ಸರಿ ಅಥವಾ ಯಾವುದು ತಪ್ಪು ಎನ್ನುವ ಗೊಂದಲ ನಮಗೇನಾದರೂ ಬಂದರೆ ಈ ಕಾವ್ಯವನ್ನು ನಮಗೆ ಓದಿದರೆ ತುಂಬ ಒಳ್ಳೆಯದಾಗುತ್ತದೆ ಎಂದು ಕುಮಾರವ್ಯಾಸರು ಹೇಳಿದ್ದಾರೆ. ಎರಡನೆಯದು ಹರಿಹರ ಸಮನ್ವಯ. ಇಲ್ಲಿ ನಾವು ನೋಡಬಹುದು, ಕುಮಾರವ್ಯಾಸರು ಭೇದ ಭಾವನೆ ಮಾಡಲಿಲ್ಲ. ಹರಿಯು ಕೂಡ ಒಂದು, ಹರನು ಕೂಡ ಒಂದು. ಅಂದರೆ ನಮ್ಮ ಸಮಾಜದಲ್ಲಿ ಸಾಮರಸ್ಯತೆಯನ್ನು ಕಾಪಾಡಿಕೊಳ್ಳುವುದೇ ಇಲ್ಲಿ ಕುಮಾರವ್ಯಾಸರ ಉದ್ದೇಶ. ಇನ್ನೊಂದು, ಸಾಮಾನ್ಯರಿಗೂ ಸಾಹಿತ್ಯ. ಇಲ್ಲಿ ನಾವು ಗಮನಿಸಬಹುದಾದ ಒಂದು ಸಂಗತಿ ಏನೆಂದರೆ, ನಮಗೆ ಮಹಾಭಾರತ ಸಂಸ್ಕೃತದಲ್ಲಿದೆ. ಸಂಸ್ಕೃತದಲ್ಲಿರುವ ಮಹಾಭಾರತವನ್ನು ಕನ್ನಡದಲ್ಲಿ ರಚಿಸಿದ್ದಾರೆ. ಅದು ಷಟ್ಪದಿ ರೂಪದಲ್ಲಿ. ಷಟ್ಪದಿ ಎಂದರೆ 6 ಸಾಲಿನ ಪದ್ಯ. ನಮಗೆಲ್ಲರಿಗೂ ಈ ಷಟ್ಪದಿ ತುಂಬ ಅರ್ಥವಾಗುತ್ತದೆ. ಇನ್ನೊಂದು ಜೀವನ ಪಾಠ. ಮನುಷ್ಯನ ಅರಿಷಡ್ವರ್ಗಗಳು ಅಂದರೆ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ ಹೇಗೆ ನಾಶಕ್ಕೆ ಕಾರಣವಾಗುತ್ತದೆಯೋ ಅದನ್ನು ಮೆಟ್ಟಿ ಅಂದರೆ ಭಕ್ತಿಭಾವದಿಂದ ಹೋಗುವುದೇ ಇದರ ಜೀವನ ಉದ್ದೇಶವಾಗಿರುವುದು. ಆದಿಪರ್ವದ ಮೊದಲನೆಯ ಸಂಧಿ ಪೀಠಿಕಾ ಸಂಧಿ ಅಂತ ಕರೆಯುತ್ತೇವೆ. ಮೊದಲನೆಯ ಪದ್ಯ: ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ಕರಿಧಾತರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಖಾವುಧಾನತ ಜನವ ಗದುಗಿನ ವೀರನಾರಾಯಣ. ಈ ಪದ್ಯದ ಸರಳ ಅರ್ಥ: ಹೇ ಗದಗಿನ ವೀರನಾರಾಯಣ ಸ್ವಾಮಿಯೇ, ನೀನು ಸಾಕ್ಷಾತ್ ಮಹಾಲಕ್ಷ್ಮಿಯ ಪತಿ. ಈ ಜಗತ್ತನ್ನೇ ಸೃಷ್ಟಿಸಿದ ಬ್ರಹ್ಮದೇವನಿಗೆ ನೀನು ತಂದೆ. ಯಾರು ಒಳ್ಳೆಯ ಮನಸ್ಸಿನಿಂದ ನಿನಗೆ ಪೂಜೆಯನ್ನು ಮಾಡುತ್ತಾರೋ ಅವರಿಗೆ ನೀನು ಕೇಳಿದ್ದನ್ನು ನೀಡುವ ಮಹಾದಾನಿ. ಕೇಳಲು ಅಮೃತದಂತೆ ಸವಿಯಾಗಿರುವ ರಾಮಾಯಣದಂತಹ ಒಂದು ಕಥೆಯನ್ನು ನಮಗೆ ನೀಡಿದ್ದು ನಮ್ಮ ಪುಣ್ಯ ಎಂದು ಕುಮಾರವ್ಯಾಸರು ಈ ಕಾವ್ಯದ ದಾರಿದೀಪ ನಮ್ಮೆಲ್ಲರನ್ನು ಕಾಪಾಡು ಹರಿಯೇ ಎಂದು ಸ್ಮರಿಸಿದ್ದಾರೆ.
ಮುಂದಿನ ಆದಿಪಂಚಕ, ಮುಂದಿನ ಪರ್ವ, ಎರಡನೆಯ ಪದ್ಯ. ಶರಣ ಸಂಘ ವ್ಯಸನ ಭುಜಗ ಭರಣ ನಮ ಕಿರೀಟ ಮಂಡಿತ ಚರಣ ಚಾರು ಚರಿತ್ರ ನಿರುಪಮ ಭಾಲಶಿಖ ನೇತ್ರ ಕರಣ ನಿರ್ಮಲ ಭಜಕರ ಘಸಂ ಹರಣ ದಂತಿ ಚರ್ಮ ಚೂರ ಚರ್ಮ ಭರಣೆ ಸಲುಹಗೆ ಭುಗತ ಜನರನು ಪಾರ್ವತಿ ರಮಣ. ಈ ಎರಡನೆಯ ಪದ್ಯದ ಅರ್ಥವೇನೆಂದರೆ, ಶಿವನು ಎಂತಹವನೆಂದರೆ ಅವನು ಸದಾ ತನ್ನ ಭಕ್ತರ ಜೊತೆ ಇರಲು ಇಚ್ಛಿಸುತ್ತಾನೆ. ಹಾವನ್ನೇ ಆಭರಣವಾಗಿ ಧರಿಸಿ ಆನೆ ಮತ್ತು ಜಿಂಕೆಯ ಚರ್ಮವನ್ನೇ ಹರಣ ಮತ್ತು ದಂತಿ ಚರ್ಮ ಬಟ್ಟೆಯಾಗಿ ಉಟ್ಟಿಕೊಂಡು ವೈರಾಗಿ ಈತ. ಹಣೆಯಲ್ಲಿ ಬೆಂಕಿಯೇ ಇಟ್ಟುಕೊಂಡಿದ್ದಾನೆ, ಅಂದರೆ ಮೂರನೇ ಕಣ್ಣು ಯಾವಾಗ ಶಿವನು ತೆಗೆಯುತ್ತಾನೆ ಅಂದರೆ ನಮ್ಮ ಪಾಪ ಕರ್ಮಗಳನ್ನು ತೊಳೆಯುವುದು ಎಂದು ಅರ್ಥ. ಆ ಪಾರ್ವತಿ ಪತಿಯಾದ ಈಶ್ವರನು ನಮಗೆ ಮಂಗಳ ಉಂಟು ಮಾಡಲಿ ಎಂದು ಈ ಎರಡನೆಯ ಪದ್ಯದ ಅರ್ಥ. ಇಲ್ಲಿ ನಾವು ನೋಡಬಹುದು, ಮೊದಲನೆಯ ಪದ್ಯದಲ್ಲಿ ಹರಿಯನ್ನು ಸ್ಮರಿಸುತ್ತಾರೆ, ಎರಡನೆಯ ಪದ್ಯದಲ್ಲಿ ಹರನನ್ನು ಸ್ಮರಿಸುತ್ತಾರೆ. ಹರಿಹರ ಸಮನ್ವಯ ಅಂದರೆ ನಾವು ಹರಿ ಮತ್ತು ಹರನ ಸಾಮರಸ್ಯ ಹೇಗೆ ಇದೆ ಎಂದು ಕುಮಾರವ್ಯಾಸರು ತುಂಬ ಅದ್ಭುತವಾಗಿ ವಿವರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.